ಪ್ರೇಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಮುಂಚಿನ ವೇಳೆಯಲ್ಲಿ ವಂದನೆ ಸಲ್ಲಿಸ್ತೀನಿ. ಹಾಗೆ ಕರ್ತನು ರಕ್ಷಕನು ಆದಂಥ ಯೇಸು ಸ್ವಾಮಿಗೆ ಹೃದಯಪೂರ್ವಕವಾಗಿ ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಾವು ಸ್ತೋತ್ರನ ಸಲ್ಲಿಸಬೇಕಾಗಿದೆ. ಪ್ರೇರೆ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ನಂಬಿ ಕರ್ತನಿಗೆ ಸ್ತೋತ್ರನ ಸಲ್ಲಿಸ್ತೀನಿ. ಪ್ರಿಯ ದೇವಜನರೇ, ಇವತ್ತು ಅನೇಕರ ಜೀವಿತದಲ್ಲಿ ದುಃಖ, ಕಷ್ಟ ಅನ್ನತಕ್ಕಂಥದ್ದು ಅವರಲ್ಲಿ ತುಂಬ ಇದೆ. ಸಂತೈಸುವವರು ಇಲ್ಲದೆ ತವಕಿಸ್ತಿದ್ದಾರೆ, ಆದರಿಸುವವರು ಇಲ್ಲದೆ ತವಕಿಸ್ತಿದ್ದಾರೆ. ಆದರೆ ಕರ್ತನು ಈ ಮುಂಚಿನ ವೇಳೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಯೆಶಾಯನ ಗ್ರಂಥ 51ನೇ ಅಧ್ಯಾಯ 12ನೇ ವಚನ. ಪ್ರಿಯ ದೇವಜನರೇ, ವಾಕ್ಯ ಹೀಗೆ ಹೇಳ್ತದೆ, ನಾನೇ ನಿನ್ನನ್ನು ಸಂತೈಸುವವನಾಗಿರುವಲ್ಲಿ ಮರ್ತ್ಯ ಮನುಷ್ಯನಿಗೆ ಹುಲ್ಲಿನ ಗತಿಗೆ ಬರುವ ನರಜನ್ಮದವನಿಗೆ ಭಯಪಡುವ ನೀನು ಎಂಥವನು. ನೋಡ್ರಿ ಪ್ರಿಯರೇ, ಎಂಥ ಒಂದು ಸುಂದರವಂತ ವಾಕ್ಯ ಇದು. ದೇವರು ನಮ್ಮನ್ನು ಸಂತೈಸುವವನಾಗಿದ್ದಾನೆ. ಈ ಲೋಕಲ್ಲಿ ಅನೇಕರು ನಿಜವಾದ ಸಂತೈಸುವಿಕೆ ಇಲ್ಲದೆ ಕಣ್ಣೀರಲ್ಲಿ ಇದ್ದಾರೆ, ದುಃಖದಲ್ಲಿ ಇದ್ದಾರೆ, ವೇದನೆಯಲ್ಲಿ ಇದ್ದಾರೆ, ನೋವಿನಲ್ಲಿ ಇದ್ದಾರೆ. ಸಂತೈಸುವವರು ಸರಿಯಾಗಿ ನಮ್ಮನ್ನು ಸಂತೈಸುವವರು ಇಲ್ಲ ಎಂಬುದಾಗಿ ಆದರಣೆ ಇಲ್ಲದೆ ಕುಗ್ಗಿ ಹೋಗಿದ್ದಾರೆ. ಈ ಲೋಕದಲ್ಲಿ ಅವರು ನಿರೀಕ್ಷೆ ತಪ್ಪಿಸ್ಕೊಂಡು ಇದ್ದಾರೆ ಪ್ರಿಯರೇ. ಆದರೆ ಯೇಸುಸ್ವಾಮಿನ ನಂಬಿದಂಥ ಮಕ್ಕಳು, ದೇವರನ್ನ ನಂಬಿದಂಥ ಮಕ್ಕಳಿಗೆ ಆತನು ನಮಗೆ ಆಶ್ವಾಸನೆ ಕೊಡ್ತಿದ್ದಾನೆ. ಏನಂದರೆ, ನಾನೇ ನಿನ್ನನ್ನು ಸಂತೈಸುವವನಾಗಿರುವಲ್ಲಿ, ನಾನೇ ನಿನ್ನನ್ನು ಸಂತೈಸುತ್ತಿರುವಂಥ ಸಮಯದಲ್ಲಿ ಈ ಮರ್ತ್ಯ ಮನುಷ್ಯನಿಗೆ ಹುಲ್ಲಿನ ಗತಿಗೆ ಬರುವ ನರಜನ್ಮದವನಿಗೆ ಭಯಪಡುವ ನೀನು ಎಂಥವನು. ನಮ್ಮನ್ನು ನೋಡಿ ದೇವರು ಮುಂಚೆನೇ ಕೇಳ್ತಾರೆ. ಅನೇಕರು ಮನುಷ್ಯರನ್ನು ನೋಡಿ ನಾವು ಹೆದರಿಕೊಳ್ತಿದ್ದೀವಿ. ನಮ್ಮ ಕೆಲಸ ಮಾಡೋ ವಿಷಯದಲ್ಲಿ ನಮ್ಮ ಸೂಪರ್ವೈಸರ್ನ ನೋಡಿ ಭಯಪಡ್ತೀವಿ, ಮ್ಯಾನೇಜರ್ ನೋಡಿ ಭಯಪಡ್ತೀವಿ, ನಮ್ಮ ಊರಲ್ಲಿರೋದ್ರೆ ಗೌಡ್ರನ್ನ ನೋಡಿ ಭಯಪಡ್ತೀವಿ, ಇನ್ನೂ ಅನೇಕ ಗೂಂಡಗಳನ್ನ ನೋಡಿ ನಾವು ಹೆದರ್ಕೊಳ್ತೀವಿ. ಅನೇಕರು ಬೇರೆ ಬೇರೆ ಮನುಷ್ಯರ ವ್ಯಕ್ತಿಗಳನ್ನ, ಅವರಲ್ಲಿರುವಂಥ ಕೆಟ್ಟ ಸ್ವಭಾವದಿಂದ ನಾವು ಎದುರ್ಕೊಂಡು ಭಯಪಟ್ಕೊಂಡು ಮನೆಗಳಲ್ಲಿರ್ತೀವಿ. ಆದರೆ ದೇವರು ವಾಕ್ಯ ಹೇಳ್ತದೆ ಏನಂದರೆ, ಮರ್ತ್ಯ ಮನುಷ್ಯನಿಗೆ ಅಂದರೆ ಸಾವುಗೆ ಒಳಗಾಗುವಂಥ ಮನುಷ್ಯನಿಗೆ, ಅಂದರೆ ಇದು ಯಾವ ಥರದ ಸಾವು ಅಂದರೆ ಎಲ್ರಿಗೂ ಬರೋದು ಸಹಜ ಅಲ್ವಾ. ಆದರೆ ಮರ್ತ್ಯ ಅಂದರೆ ಏನಂದರೆ ಅದು ಎರಡನೇ ಮರಣಕ್ಕೆ ಹೋಲಿಕೆ ಆಗ್ತದೆ ಪ್ರಿಯರೇ. ಎರಡನೇ ಮರಣಕ್ಕೆ ಹೋಲಿಕೆ ಆಗ್ತದೆ. ಇವತ್ತು ಎಷ್ಟೇ ಕೋಟ್ಯಾಧಿಪತಿ ಇದ್ದರು, ಎಷ್ಟೇ ಉನ್ನತ ಪದವಿಯಲ್ಲಿ ಇದ್ದರು, ಈ ಲೋಕದಲ್ಲಿ ಏನೇ ಸಾಧನೆ ಮಾಡಿದರೂ ಅವನು ಒಂದಲ್ಲ ಒಂದು ದಿನ ಸಾಯಲೇಬೇಕು. ಹುಲ್ಲು ಯಾವ ರೀತಿಯಲ್ಲಿ ಬೆಳೆದು ಅದು ಸೊಗಸಾಗಿ ಕಂಡು ವಾರದಲ್ಲೋ 15 ದಿನದಲ್ಲೋ ಅದು ಯಾವ ರೀತಿಯಲ್ಲಿ ಒಣಗಿ ಹೋಗ್ತದೋ, ಹಾಗೆ ಮನುಷ್ಯನ ಜೀವಿತ ಕೂಡ ದೇವರ ಕೈಯಲ್ಲಿ ಆಯುಷ್ ಇದೆ. ಆತನು ಯಾವಾಗ ಯಾವ ಟೈಮಲ್ಲಿ ನಮ್ಮನ್ನು ಕರೀತಾನೋ ಗೊತ್ತಿಲ್ಲ, ಯಾವಾಗ ಯಾವ ಟೈಮಲ್ಲಿ ಈ ಶಾರೀರಿಕವಾಗಿ ಮರಣವನ್ನು ಅನುಭವಿಸ್ತೀವೋ ಯಾರಿಗೂ ಗೊತ್ತಿಲ್ಲ. ಅದರಿಂದ ಅಂಥ ಮನುಷ್ಯನಿಗೆ ನೀನು ಹೆದರಬೇಡ. ಯಾಕಂದರೆ ಜೀವಸ್ವರೂಪನಾದ ದೇವರ ಮಕ್ಕಳಾದ ನಾವು ಈ ಲೋಕದ ಮನುಷ್ಯರು, ಅವ್ರ ಗುಂಡಾಗಿರಿ ಆಗಿರ್ಬೋದು, ಅವ್ರ ದಬ್ಬಾಳಿಕೆ ಇರ್ಬೋದು, ಅಥವಾ ಅವ್ರ ಅಧಿಕಾರ ಇರ್ಬೋದು, ಅವ್ರದ್ದು ಮತ್ತೊಂದು ಏನೇ ಇರ್ಬೋದು, ಅದನ್ನೆಲ್ಲ ನೋಡಿ ನೀನು ಎದುರ್ಕೋಬೇಡ ಎಂದಾಗಿ ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ. ನಮ್ಮನ್ನು ಸಂತೈಸುವ ಆತನು, ನಮ್ಮನ್ನು ಬಲಪಡಿಸುವ ಆತನು, ನಮ್ಮ ಪಕ್ಷ ಇರುವತನು ಆತನಾಗಿರ್ಬೇಕಾದ್ರೆ ನಮ್ಮನ್ನು ಭಯಪಡಬೇಡ ಎಂದಾಗಿ ಹೇಳ್ತಾರೆ ಪ್ರಿಯರೇ. ಪ್ರಿಯ ದೇವಜನರೇ, ದೇವರ ವಾಕ್ಯಕ್ಕೆ ನಾವು ಕಿವಿ ಕೊಡೋಣ, ದೇವರ ವಾಕ್ಯಕ್ಕೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡೋಣ, ದೇವರಿಗೆ ಭಯಪಡೋಣ. ಮನುಷ್ಯರಿಗೆ ಭಯಪಡೋದು ಬೇಡ. ಮನುಷ್ಯರು ನಮ್ಮನ್ನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಆದರೆ ದೇವರು ಎಲ್ಲವನ್ನು ಮಾಡಲು ಸಾಧ್ಯ ಆಗಿದೆ. ಅದರಿಂದ ದೇವರಿಗೆ ಭಯಪಡೋಣ, ದೇವರಿಗೆ ವಿಧೇಯರಾಗಿರೋಣ. ದೇವರು ನಮ್ಮನ್ನು ಆಧರಿಸ್ತಾರೆ, ದೇವರು ನಮ್ಮನ್ನು ಸಂತೈಸ್ತಾರೆ. ಆತನ ಸಂತೈಸುವಿಕೆ ಶಾಶ್ವತವಾಗಿರ್ತದೆ. ಮನುಷ್ಯರ ಸಂತೈಸುವಿಕೆ 1 ದಿನ 2 ದಿನ, ಆದರೆ ಮನುಷ್ಯರ ಸಂತೈಸುವಿಕೆ ಶಾಶ್ವತವಾಗಿರೋದಿಲ್ಲ. ಅದರಿಂದ ಪ್ರಿಯರೇ, ದೇವರನ್ನ ಹತ್ತುಕೊಳ್ಳೋಣ, ದೇವರಿಗಾಗಿ ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಪರಮ ಪವಿತ್ರನಂತೆ ಸ್ವಾಮಿ, ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಕರ್ತನೇ, ಈ ಒಂದು ಸಮಯದಲ್ಲಿ ವಿಶೇಷವಾಗಿ ಸಂತೈಸುವಾತನು ನೀವಾಗಿರೋದಕ್ಕೆ ನಿಮ್ಮ ಸ್ತೋತ್ರ. ಯಾರೆಲ್ಲ ಕರ್ತನೆ
ಆದರಣೆ ಇಲ್ಲದೆ ಸಂತೈಸುವವರಿಲ್ಲದೆ ಕಂಗೆಟ್ಟೋಗಿದ್ದಾರೋ ಅವರೆಲ್ಲ ಹೃದಯಗಳು ಅಪ್ಪ ನೀವು ಆದರಣೆ ಕೊಡ್ರಿ, ಸಂತೈಸ್ರಪ್ಪ, ನಿನ್ನ ಮಧುರವಾದ ಪ್ರೇಮದಿಂದ ಸಂತೈಸ್ರಪ್ಪ, ನಿಮ್ಮ ಮಧುರವಾದ ನಾಮದಿಂದ ಅವರನ್ನು ಸಂತೈಸ್ರಪ್ಪ. ಸಂತೈಸಿ ಒಬ್ಬೊಬ್ಬರನ್ನ ಆಧರಿಸಿ ಕರ್ತೀನಿ ಈ ಲೋಕದಲ್ಲಿ ಸ್ವಾಮಿ ಅವರು ಧೈರ್ಯವಾಗಿ ಜೀವಿಸೋದಕ್ಕೆ ಸಹಾಯ ಮಾಡಬೇಕಾಗಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿಕೊಳ್ತೀನಿ, ನನ್ನ ಜೀವವುಳ್ಳ ತಂದೆ. ಆಮೇನ್, ಆಮೇನ್. ಪ್ರೇಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ವಾಕ್ಯಗಳನ್ನ ಧ್ಯಾನ ಮಾಡಿರಿ, ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮೊಂದಿಗೆ ಇರ್ತಾನೆ. ಆಮೇನ್.